ಬಟ್ ಅಂತ ನಾನೇನು ಮಾಡಿದೆ, ಪ್ರಸ್ತಾವನೆ ಕಳಿಸಿದ್ದೀವಿ. ಇಟ್ಸ್ ಎ ಲಾಂಗ್ ಪ್ರೋಸೆಸ್. ಅದು ನೋಟಿಫಿಕೇಶನ್ ಆಗಬೇಕು, ಅದೆಲ್ಲ ಟೈಮ್ ಆಗುತ್ತೆ. ಈ ವರ್ಷನೂ ಹೌದು. ಈಗ ಇಲ್ಲ ನೇಮಕಾತಿದ್ದು ಮೊನ್ನೆ ಅಪ್ರೂವಲ್ ಆಯಿತು. 814 ಜನರು ಬ್ಯಾಕ್ಲಾಗ್ ಇತ್ತು. ಅದು ಅಡ್ಮಿಷನ್ ತೊಗೊಳ್ತಕ್ಕಂಥದ್ದು ಪರ್ಮಿಷನ್ ಆಯಿತು. ಈಗ ನೋಟಿಫಿಕೇಶನ್ ಮಾಡಿಬಿಡ್ತೀವಿ. ಅದ್ರ ಜೊತೆಗೆ ಹೇಳ್ಬಿಡ್ತೀವಿ. ಅದು ರೆಡಿಯಾಗಿರೋದು 800 ಚಿಲ್ಡ್ರೆ. ಅದ್ರ ಜೊತೆಗೆ ಇನ್ನೂ ಕೂಡ ಹೆಚ್ಚು ನಾವು ತಗೊಳ್ತಕ್ಕಂಥದ್ದು. ಮತ್ತು ನಾನು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೀನಿ. 10,000 ಟೀಚರ್ಸ್ ಬೇಕು ಅಂಥೇಳಿ. 10,000 ಟೀಚರ್ಸಲ್ಲಿ KKRDB ಭಾಗದಲ್ಲಿ ಪರ್ಮಿಷನ್ ಬೇಡ, ಅವರಿಂದ ಅಪ್ರೂವಲ್ ಬೇಕಾಗುತ್ತೆ. ಯಾಕೆಂದರೆ ಫಂಡ್ಸ್ ಅಲೋಕೇಶನ್ ಬೇಕಾಗುತ್ತೆ ಸರ್ಕಾರದಿಂದ. ಅದು KKRDB ಕನೆಕ್ಟೆಡ್ ಅಲ್ಲ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಪ್ರೂವಲ್ ಬೇಡ, ನನಗೆ ಬರೀ ಪರ್ಮಿಷನ್ ಬೇಕಾಗುತ್ತೆ. ಅದನ್ನು ಮೊನ್ನೆ ಅದೇ ಚರ್ಚೆ ಆಯಿತು ವಿಧಾನಸಭೆಯಲ್ಲಿ. ಈಗ ಅದೊಂದು ಸಿಕ್ಬಿಟ್ರೆ ನಾನು ತೊಗೊಂಡ್ಬಿಡ್ತೀನಿ. ಸೊ 10,000ದಲ್ಲಿ 6,500 ಟೀಚರ್ಸ್ನ ನಿಮ್ಮ ಭಾಗಕ್ಕೆ ಕೊಡ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ನಾನು ಹೇಳೋದು, ಇಡೀ ರಾಜ್ಯದಲ್ಲಿ ಅಲ್ಲ. ಈಗ ದೈಹಿಕ ಶಿಕ್ಷಕರದ್ದು ನಾನು 10,000 ಜನರಿಗೆ ಏನು ಕೇಳಿದ್ದೀನಿ, ಅದರೊಳಗೆ 2,000 ದೈಹಿಕ ಶಿಕ್ಷಕರು ಕೊಡಿ ಅಂತೇಳಿ ಕೇಳ್ತಾ ಇದ್ದೀನಿ. ಇನ್ನೂ FDಯಿಂದ ಕ್ಲಿಯರೆನ್ಸ್ ಬಂದಿಲ್ಲ. ಐ ವಾಂಟ್, ಇಲ್ಲಾಂದರೆ ಸಪ್ರೇಟಾಗಿ 2,000 ನೀವು ಮಾಡಿ ಅಂತೇಳಿ ಕೇಳ್ತಾ ಇದ್ದೀನಿ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಇದು ಬೇಕಾಗುತ್ತೆ, ಏನೋ ಫಿಸಿಕಲ್ ಟೀಚರ್ಸ್ ಬೇಕಾಗುತ್ತೆ. ಮುಂದೆ ಅದನ್ನ ಒತ್ತು ಕೊಡ್ತೇನೆ. ಅತಿ ಶಿಕ್ಷಕರ ಒಂದು ಸಮಸ್ಯೆ ನೀಗಿಸೋದಕ್ಕೆ ಅತಿ ಶಿಕ್ಷಕರದ್ದು ಇದಿದೆ. ಅವ್ರ ಟೈಮಲ್ಲಿ ಬರೀ 5,000 ತೊಗೊಂಡಿದ್ದಾರೆ. ನಾವು ಬಂದಮೇಲೆ, ನಮ್ಮ ಸರ್ಕಾರ ಬಂದಮೇಲೆ 13,500ಕ್ಕೆ ನಾವು ಅಟೆಂಪ್ಟ್ ಮಾಡಿದ್ವಿ. ಕೋರ್ಟ್ ಮ್ಯಾಟ್ರ್ ಬಂದಾಗ ಈಗಾಗಲೇ 12,000 ಜನರು, ಅಂದರೆ 11,400 ಚಿಲ್ಡ್ರೆ, 11,500 ಜನರು ಈಗಾಗಲೇ ಕೆಲಸ ತೊಗೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಪರ್ಮನೆಂಟ್ ಟೀಚರ್ಸ್ ನಾನು ಹೇಳೋದು. ನೀವು ಜನವರಿಗೆ ನಾನು ಹೇಳಿದ್ನಲ್ಲ, ಜನವರಿಗೆ ನೀವೆಲ್ಲ ಸುಮಾರು ಪ್ರಶ್ನೆ ಕೇಳ್ತಾ ಇದ್ರಿ. ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ಮಧುವರಿಗೆ ಅಂಥದ್ದು ಗೊತ್ತೇ ಇಲ್ಲ ಈ ಟೀಚರ್ಸ್ ಬಗ್ಗೆ, ಅದಕ್ಕೆ ಎಂಥದ್ದು ಕೆಲಸನೇ ಮಾಡ್ತಾರೆ. ಯಾಕೆ ಇವ್ರು ಮಾಡಿರೋ ಹೊಲಸು ನನ್ನ ಮೇಲೆ ಕೊಟ್ಟಿದ್ರು. ನಾನದು ಬಂದು, ಯಾಕೆಂದರೆ ಮಕ್ಕಳಿಗೆ ಟೀಚರ್ಸೇ ಇಲ್ಲ ಅಂದರೆ ಮಕ್ಕಳಿಗೆ ಪಾಠ ಯಾರು ಹೇಳ್ಕೊಡ್ತಾರೆ ಹೇಳಿ ನೋಡೋಣ. ಸೊ ಅದಕ್ಕೆ ಪರ್ಮನೆಂಟ್ ಟೀಚರ್ಸ್ನ 53,000 ಪರ್ಮನೆಂಟ್ ಟೀಚರ್ಸ್ ಬೇಕು ನನಗೆ. 53,000 ಟೀಚರ್ಸ್ನ ತಗೊಳ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ನಿರ್ಧಾರ ಆಗುತ್ತೆ. ಈಗ 10,000 ತೊಗೊಂಡಿದ್ದೀನಿ. ಮತ್ತೆ ಮುಂದೆನೂ ಕೂಡ ನಾವು ಪರ್ಮನೆಂಟ್ ಟೀಚರ್ಸ್ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆಯೋಗದಲ್ಲೂ ಕೂಡ ಹೇಳಿದ್ದಾರೆ, ಬಜೆಟಲ್ಲೂ ಕೂಡ ಹೇಳಿದ್ದಾರೆ. ಆದರೆ ಅನುದಾನಿತ ಶಾಲೆಯಲ್ಲಿ 2015ರಿಂದ 2023ವರೆಗೂ 9 ವರ್ಷ ಆಯಿತು, 24ರವರೆಗೂ ಒಬ್ಬರನ್ನು ತೊಗೊಂಡಿಲ್ಲ ಅನುದಾನಿತ ಶಾಲೆ ಕನ್ನಡ ಮೀಡಿಯಮ್ಸ್ ಸತ್ತೇ ಹೋಗ್ತಾ ಇದ್ದಾವೆ. ಅದಕ್ಕೆ ಈ ಸತಿ ಮಾನ್ಯ ಮುಖ್ಯಮಂತ್ರಿಗಳು 5 ವರ್ಷಕ್ಕೆ, ನಾನು ಕೂಡ ವಿಧಾನಸಭೆಯಲ್ಲಿ ಮೊನ್ನೆ ಹೇಳಿದೆ, ಎಲ್ಲ ಅಪ್ಪರ್ ಹೌಸಲ್ಲೂ ಕೂಡ ಭಾಳ ಹೇಳ್ತಾಯಿದ್ರು, 5,000 ಜನರನ್ನ ಟೀಚರ್ಸ್ನ ತಗೊಳ್ತಕ್ಕಂಥದ್ದನ್ನು ಈಗಾಗಲೇ ಓಕೆ ಮಾಡಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟು ಓಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಅಫಿಷಿಯಲ್ ಆಗಿ ನಾವೇನು ಕ್ರಮ ತಗೊಳ್ಬೇಕು. ಯಾಕೆಂದರೆ ಅನುದಾನಿತ ಶಾಲೆ ಇಟ್ಸ್ ರೆಗ್ಯುಲರ್ ಪ್ರಾಪರ್ LKG UKG ಶಾಲೆಗಳು. ಓಕೆ, ಅದಾದಮೇಲೆ ಅಫ್ಕೋರ್ಸ್ ನಾನು ಬಂದಮೇಲೆ ಸ್ವಲ್ಪ ಟೀಚರ್ ಟ್ರಾನ್ಸ್ಫರು ಪಾಪ ಎಲ್ಲ ಬಂದು ಗೋಲ್ಡ್ ಹಿಡಿಯೋರು. ಬೆಳಗ್ಗೆ 4 ಗಂಟೆಗೆ ರೈಲ್ವೆ ಸ್ಟೇಷನಿಂದ ಇಳಿದ್ರೆ ಸ್ಟ್ರೈಟ್ ನಮ್ಮನೆಗೆ ಬರೋರು. ನಾನು ಬೆಳಗ್ಗೆ 5 ಗಂಟೆಗೆ ನಾನು ಮಿನಿಸ್ಟರ್ ಆದಾಗ ನನಗೇನು ಅರ್ಥನೂ ಆಗ್ತಿರಲಿಲ್ಲ. ಭಾಳ ಕಷ್ಟ, ಒಂಥರ ಸಂಕಟ. ಒಂದು ಕಡೆಗೆ ಮಕ್ಕಳನ್ನೆಲ್ಲ ಎತ್ಕೊಂಬಂದ್ಬಿಡೋರು, ಒಬ್ರಿಗೆ ಕ್ಯಾನ್ಸರು ಅವು ಇವು ಅಂತೇಳಿ ಎಲ್ಲ ಹೇಳ್ಬಿಡೋರು. ಟ್ರಾನ್ಸ್ಫರ್ಸ್ ಮಾಡಿದಾಗ ಕೌನ್ಸಿಲಿಂಗ ಓಕೆ. ಸೊ ಲಾಸ್ಟ್ ಟೈಮ್ ಏನಾಯಿತು, ಅವ್ರು ಬೇರೆ ಬ್ಯಾಕ್ಲಾಗ್ ಇಟ್ಬಿಟ್ರು, ಹಳೆ ಸರ್ಕಾರದವ್ರು ಮಾಡಲಿಲ್ಲ. ಇತ್ಲಾಗೆ ನಾನೇನಾದ್ರು ಮಾಡಲಿಲ್ಲ ಅಂದರೆ ಕೋರ್ಟಿಗೆ ಹೋಗ್ಬಿಡ್ತಾರೆ. ಕೌನ್ಸಿಲಿಂಗ್ ಮಾಡಲೇಬೇಕಾಯ್ತು. 32,000 ಜನರು ಟ್ರಾನ್ಸ್ಫರ್ಸ್ ತೊಗೊಂಡ್ಬಿಟ್ರು. ಕಲ್ಯಾಣ ಕರ್ನಾಟಕಕ್ಕೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಬಟ್ ಅಂತ ನಾನೇನು ಮಾಡಿದೆ, ಈ 12,000 ಚಿಲ್ಡ್ರನ್ಸ್ ಟೀಚರ್ಸಲ್ಲಿ ಹೈಯೆಸ್ಟು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟೆ. ಈಗಲೂ ಕೂಡ ಪ್ರಸ್ತಾವನೆ ಕಳಿಸಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, 10,000 ಟೀಚರ್ಸಲ್ಲಿ ಸುಮಾರು 6,500 ಜನರನ್ನ ಹೆಚ್ಚು ಪಾಲು ನೀವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಡಬೇಕು ಅಂತ ನಾವು ಸೀಮಿತವಾಗಿದ್ದೀವಿ. ಅದು ಇಟ್ಸ್ ಎ ಲಾಂಗ್ ಪ್ರೋಸೆಸ್. ಅದು ನೋಟಿಫಿಕೇಷನ್ ಆಗಬೇಕು, ಅದೆಲ್ಲ ಟೈಮ್ ಆಗುತ್ತೆ. ಈ ವರ್ಷವೂ ಕೂಡ ಆಗಲೇ 12,562 ಜನರು ಇವತ್ತಿಗೆ ಬೆಳಗ್ಗೆಗೆ ಟ್ರಾನ್ಸ್ಫರ್ ತೊಗೊಂಡಿದ್ದಾರೆ. ಯಾವುದೂ ಅಂಥದ್ದು ದುರಂತ ಆಗಲ್ಲ, ಏನೂ ತೊಂದರೆ ಆಗಲ್ಲ. ಯಾಕೆಂದರೆ ಹೋದ ಸತಿನೇ ಎಲ್ಲ ನಾವು ಸೆಟ್ ಮಾಡಿ ಆ ಹೈಯೆಸ್ಟ್ ಪೀಕ್ ವರ್ಸ್ಟಲ್ಲಿ ಇರಬೇಕಾದ್ರೆ ಡಿಸಿಷನ್ ತೊಗೊಂಡ್ಬಿಟ್ಟೆ. ನಾನು ತೊಗೊಳ್ಳಿಲ್ಲ ಅಂದರೆ ನನ್ನ ಮೈ ಮೇಲೆ ಬಂದುಬಿಡೋದು. ಅದು ತೊಗೊಂಡಾಗ ಅಡ್ಜಸ್ಟ್ ಮಾಡ್ತಕ್ಕಂಥದ್ದು ಕೆಪಾಸಿಟಿಗೆ ನಂಗೆ 12,000 ಟೀಚರ್ಸ್ ಇದ್ದರು. ನಾವೆಲ್ಲ ಕೂಡ ಅಲ್ಲಿ ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಅಂತಲೇ ಟೀಚರ್ಸ್ ಇದ್ದಾರೆ. ಅದ್ರ ಜೊತೆಗೆ ಅಡಿಷ್ನಲ್ಲು ಕೂಡ ನಾವು ಕೊಟ್ಟಿರೋದ್ರಿಂದ ಏನೂ ತೊಂದರೆ ಆಗಿಲ್ಲ. ಇವತ್ತಿಗೆ 12,500. ನೀವು ಇನ್ನೊಂದು ಸ್ವಲ್ಪ ದಿವಸ ಆದರೆ ಫುಲ್ ನಿಮಗೆ ಆನ್ಲೈನಲ್ಲೇ ಸಿಕ್ಬಿಡುತ್ತೆ. ಇಟ್ಸ್ ಆಲ್ ಆನ್ಲೈನ್. ಒಂದೇನಂದರೆ ಯಾರು ಇಲ್ಲಿ ಟೀಚರ್ ಟ್ರಾನ್ಸ್ಫರ್ಸ್ ಬರಲ್ಲ. ಯಾರು ಭಾಳ ಹೆಲ್ತ್ ಇಶ್ಯೂಸ್ ಏನಾದ್ರು ಇತ್ತು ಅಂದರೆ ಬಿಕಾಸ್ ಆಫ್ ಸಮ್ ರೀಸನ್ಸು ಏನಾದ್ರು
ಓನ್ಲಿ ಫಾರ್ 6 ಮಂತ್ಸು 1 ಇಯರ್ಗೂ ಡೆಪ್ಯುಟೇಷನ್ ವೆರಿ ಫ್ಯೂ ಥಿಂಗ್ಸ್ ಮಾಡ್ತೀವಿ, ಅದನ್ನ ಅನಿವಾರ್ಯವಾಗಿ ಮಾಡಬೇಕಾಗ್ತದೆ. ಅದು ಬಿಟ್ಟರೆ ಟ್ರಾನ್ಸ್ಫರ್ಸ್ ಏನೋ ನಾವು ಮಾಡೋದಿಲ್ಲ, ಅದು ತಲೆನೋವು ನಮಗೇನಿಲ್ಲ ಈಗ ಆಸ್